ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಪ್ರಜ್ವಲ್ ಕೇಸ್ ಬಗ್ಗೆ ಕೇಂದ್ರದ ನಿರಾಸಕ್ತಿ ಇದೆ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಯ ನಾಯಕ ಸುನಿಲ್ ಕುಮಾರ್ ಕುಮಡ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಘಟನೆ ನಡೆದಾಗ ರಾಜ್ಯದ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು? ಪ್ರಜ್ವಲ್ ವಿದೇಶಕ್ಕೆ ಪರಾರಿ ಆಗುವಾಗ ಕೈ ಕಟ್ಟಿ ಕುಳಿತಿದ್ಯಾಕೆ? ಕಾನೂನು ಕ್ರಮವನ್ನ ಯಾಕೆ ತಗೊಳ್ಳಿಲ್ಲ ಅಂತ ಸುನಿಲ್ ಕುಮಾರ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿತ್ತು? ಇಷ್ಟೆಲ್ಲ ಘಟನೆಗಳು ನಡೆದಿದೆ ಅಂತ ಗೊತ್ತಾದಾಗ ರಾಜ್ಯ ಸರ್ಕಾರದ ಕೈನಲ್ಲೇ 1 ವರ್ಷ ಇಂಟೆಲಿಜೆನ್ಸಿ ಇತ್ತು. ಆ ಇಂಟೆಲಿಜೆನ್ಸಿಯವರು ಏನೂ ಮಾಡಲಿಲ್ಲ. ನಂತರ ಆತ ವಿದೇಶಕ್ಕೆ ಪರ್ಯಾಯವಾಗುವಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಕೈಕಟ್ಟಿ ಹಾಕಿ ಕುಳಿತುಕೊಂಡಿತ್ತು. ಇವತ್ತು ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ BJPದು ಕೂಡ ಸಹಮತ ಇದ್ದೇ ಇದೆ. ಯಾವುದೇ ರೀತಿಯ ಅಂಗರಕ್ಷಣೆ ಯಾರು ತಪ್ಪು ಮಾಡಿದರೆ ಅವ್ರ ಪರವಾಗಿ ಸಿಗಲೇಬಾರ್ದು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಈ ಕುರಿತಂತೆ ಕಾನೂನಿನ ಕ್ರಮಗಳೇನು ಕೈಗೊಳ್ಳಬೇಕು ಕೇಂದ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.